ಅಲ್ಲಿಂದ ಅವರು ಮೇಲಾಧಿಕಾರಿಗಳು ಎಲ್ಲ ಪರಿಶೀಲನೆ ಮಾಡಿ ಆ ದಾಖಲೆಗಳನ್ನು ಮುಂದೆ ನೀವೇನು ಕ್ರಮ ತಗೋಬೇಕು ಅಂತ ಡೈರೆಕ್ಷನ್ ಬಂದ ಕೂಡಲೇ ಅದರ ಪ್ರಕಾರ ನಾವು ಒತ್ತುವರಿ ತೆರವಿಗೆ ಮತ್ತೆ ನಾವು ಡೇಟ್ ಫಿಕ್ಸ್ ಮಾಡ್ತೀವಿ. ಆದ್ರೆ ಕೆರೆ ಅಸ್ತಿತ್ವನ ನಾವು ಕಾಪಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಹಾಯ್, ನಮಸ್ಕಾರ. ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ. ವೀಕ್ಷಕರೇ, ಇವತ್ತು ನಾವು ಕೋಲಾರ ಜಿಲ್ಲಾ ಮುಳಬಾಗಿಲು ನಗರದಲ್ಲಿದ್ದೀವಿ. ಕಳೆದ ತಿಂಗಳಲ್ಲಿ 22ನೇ ತಾರೀಕು ತಾಲೂಕು ದಂಡಾಧಿಕಾರಿಗಳು ಕೆರೆ ಒತ್ತುವರಿ ಮಾಡಿದ್ದಾರೆ ಅಂತ ಹೇಳಿ 20 ರಿಂದ 30 ಮನೆಗಳಿಗೆ ನೋಟಿಸ್ ಕೊಟ್ಟಿದ್ರು, ಡೆಮಾಲಿಷನ್ ಮಾಡ್ತೀವಿ ಅಂತ. ಆದ್ರೆ ಯಾಕೆ ಮಾಡಲಿಲ್ಲ? ಇದು ನಮ್ಮ ಪ್ರಶ್ನೆ. ಇಷ್ಟಕ್ಕೂ ಕೊಲಂಗುಡ್ಡೆ ಡೆಮಾಲಿಷನ್ ಮಾಡ್ತೀವಿ ಅಂತ ಹೇಳಿ ನೋಟಿಸ್ ಕೊಟ್ಟು ಮಾಡದೇ ಇರೋದು ಯಾಕೆ? ಅದನ್ನ ನಿಲ್ಲಿಸಿದ್ದು ಯಾಕೆ? ಏನಾದ್ರೂ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳೇನಾದ್ರೂ ಪರಿಶೀಲನೆ ಮಾಡಿದ್ರ, ಅಥವಾ ಯಾರಾದ್ರೂ ತೊಂದರೆ ಮಾಡಿದ್ರ, ಅಥವಾ ಯಾಕೆ ಕೊಲಂಕುಂಟೆಯಲ್ಲಿ 30 ಮನೆಗಳನ್ನ ಡೆಮಾಲಿಷನ್ ಮಾಡ್ತೀವಿ ಅಂತ ಹೇಳಿ ದಂಡಾಧಿಕಾರಿಗಳು ನೋಟಿಸ್ ಕೊಟ್ಟರು, ಆದ್ರೆ ಡೆಮಾಲಿಷನ್ ಮಾಡಲಿಲ್ಲ ಅಂತೇಳಿ ಇವತ್ತು ಸಾರ್ವಜನಿಕರು ಹೇಳ್ತಿದ್ದಾರೆ. ಇಷ್ಟಕ್ಕೂ ನಿಲ್ಸಿದ್ ಯಾಕೆ? ಬನ್ನಿ, ನಮ್ ಜೊತೆ ತಾಲೂಕು ದಂಡಾಧಿಕಾರಿಗಳಿದ್ದಾರೆ. ಏನ್ ಹೇಳಿದ್ರು? ಇಷ್ಟಕ್ಕೂ ಕೊಲಂಕುಂಟೆಗೆ 20 ರಿಂದ 30 ಮನೆಗಳಿಗೆ ನೋಟಿಸ್ ಕೊಟ್ಟಿರ್ತಕ್ಕಂಥ ಮನೆಗಳನ್ನ ಏನಾದ್ರು ಡೆಮಾಲಿಷನ್ ಮಾಡ್ತಾರಾ? ಕೊಲಂಕುಂಟೆ ಕೆರೆಯನ್ನ ಒತ್ತುವರಿ ಮಾಡಿದಂತ 30 ಮನೆಗಳಿಗೆ ನೋಟಿಸ್ ಕೊಟ್ಟಿದ್ಯಾಕೆ, ನಿಲ್ಸಿದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಇವತ್ತು ತಾಲೂಕು ದಂಡ ಅಧಿಕಾರಿಗಳು ಹೇಳಿದ್ದೇನು? ಇಷ್ಟಕ್ಕೂ ಅಲ್ಲಿ ಮನೆ ಕಟ್ಟದಂತವ್ರದ್ದು ತಪ್ಪ, ಅಥವಾ ಅವ್ರಿಗೆ ಕರೆಂಟ್ ಮೀಟರ್ ಕೊಟ್ಟಿರೋದವ್ರ ತಪ್ಪ, ಅಥವಾ ನಗರಸಭೆಯವರು ಏನಾದ್ರು ಅನುಮತಿ ಕೊಟ್ಟಿದ್ ತಪ್ಪ, ಅಥವಾ ತಾಲೂಕು ದಂಡ ಅಧಿಕಾರಿಗಳು ಯಾರಾದ್ರೂ ಅವರಿಗೆ ಅನುಮತಿ ಕೊಟ್ಟಿದ್ ತಪ್ಪ? ಇಷ್ಟಕ್ಕೂ ತಾಲೂಕು ದಂಡಾಧಿಕಾರಿಗಳು ಹೇಳಿದ್ದೇನು? ಬನ್ನಿ ನೋಡೋಣ. ನಮಸ್ತೆ. ನಮಸ್ತೆ ಮೇಡಮ್, ಕಳೆದ ತಿಂಗಳಲ್ಲಿ 22ನೇ ತಾರೀಕು ಮುಳಬಾಗಿಲು ಕೊಲಂಕುಂಟೆ ಅಲಿಯಾಸ್ ಬೊಗ್ಗಲ್ನಾಥ್ ಕೆರೆ, ಸೊ ಇದು ಡೆಮಾಲಿಷನ್ ಮಾಡಬೇಕು ಅಂತ ಹೇಳಿ ಸ್ಥಳೀಯ ಮನೆಗಳಿಗೆ ವಾಸ ಮಾಡಿರ್ತಕ್ಕಂಥ ಸುಮಾರು ಒಂದು 30ಕ್ಕಿಂತ ಹೆಚ್ಚು ಮನೆಗಳಿಗೆ ತಾವು ನೋಟಿಸ್ ಕೊಟ್ರಿ. ಹೌದು, ಕೊಟ್ಟರು ಕೂಡ ಡೆಮಾಲಿಷನ್ ಹಾಕಿದ್ರು. ಯಾಕೆ? ಸಾರ್ವಜನಿಕರು ಒಂದೇ ಕೇಳ್ತಾರೆ, ಡೆಮಾಲಿಷನ್ ಮಾಡಬೇಕು ಅಂತ ಕೊಟ್ಟವರು ನಿಲ್ಸಿದ್ದೆ ಯಾಕೆ? ಇದು ಸರಿನಾ ತಪ್ಪು ಅನ್ನೋದು ಇವತ್ತು ಮುಳಬಾಗಿಲಿನಲ್ಲಿ ಅದೊಂದು ಕುತೂಹಲ ಉಂಟಾಗಿದೆ. ಹೌದು, ಸುಮಾರು ಒಂದು 3-4 ಬಾರಿ ಸರ್ವೆನೂ ಮಾಡಿಸಿದ್ವಿ. ನಮ್ಮ RIಗಳು VAಗಳ ಕಡೆಯಿಂದ ನೋಟಿಸು ಕೂಡ ಅವ್ರಿಗೆ ಸರ್ವ್ ಮಾಡಿದ್ವಿ. ಒಂದು 3 ಅವಕಾಶ ಕೊಟ್ಟಿದ್ವಿ ನಾವು. ನೀವು ಕೆರೆ ಒತ್ತುವರಿ ಮಾಡಿದ್ದೀರಾ, ಸೊ ನೀವು ಸ್ವಯಂ ಆಗಿ ತೆರವು ಮಾಡ್ಕೊಳ್ಳಿ ಅದನ್ನು ಅಂತಂದ್ಬಿಟ್ಟು ಒಂದು 3 ಸರಿ ನಾವು ನೋಟಿಸ್ ಕೊಟ್ಟಿದ್ವಿ. ಜೊತೆಗೆ ನೋಟಿಸಲ್ಲೇ ನಿಮ್ಮ ಮನೆಗೆ ಸಂಬಂಧಿಸಿದಂಥ ಏನಾದರೂ ದಾಖಲೆ ಇದ್ದರೆ, ಒಂದು ವೇಳೆ ನೀವೇನಾದರೂ ಖಾತೆ ಮಾಡಿಸ್ಕೊಂಡಿದ್ದಾಗ ನಗರಸಭೆಯಲ್ಲಿ ನಮ್ಗೆ ಆ ದಾಖಲೆಗಳನ್ನು ಕೊಡಿ ಅಂತ ನಾವು ಕೇಳಿದ್ವಿ. 3 ಸಾರಿ ನೋಟಿಸ್ ಕೊಟ್ಟಾಗಲೂ ಕೂಡ ಯಾರೊಬ್ಬರು ಕೂಡ ತಮ್ಮ ಮನೆಗೆ ಇರ್ತಕ್ಕಂಥ ದಾಖಲೆಯನ್ನು ಕೊಡಲಿಲ್ಲ ನಮಗೆ. ಆ ಮನೆಗಳಲ್ಲಿ ವಾಸ ಮಾಡೋರಿಗೆ, ವಾಸ ಮಾಡ್ತಕ್ಕಂಥವ್ರಿಗೆ ನೋಟಿಸ್ ಸರ್ವ್ ಮಾಡಿಸಿದ್ವಿ. ಇಲ್ಲೇ ಇದ್ದಾರೆ ನಮ್ಮ ಕಸ್ಬಾ RI, ಅವರೇ ನೋಟಿಸ್ ತಗೊಳ್ಳದೇ ಇರೋರಿಗೆ ಮಾಜರು ಮಾಡಿ ಅವ್ರ ಮನೆಗಳ ಮೇಲೆ ಅಂಟಿಸಿ ಮಾಜರು ಮಾಡಿಕೊಂಡು ಬಂದಿದ್ದಾರೆ. 3 ಬಾರಿ ನಾವು ಅವಕಾಶ ಕೊಟ್ಟರೂ ಕೂಡ ಇವರು ಯಾವುದೇ ದಾಖಲೆಯನ್ನು ಕೂಡ ನಮಗೆ ತಂದು ಕೊಡೋದಿಲ್ಲ. ನಾವೇನು ಮಾಡ್ತೀವಿ, ಫೈನಲ್ ಆಗಿ AC ರವರ ಆದೇಶದ ಮೇರೆಗೆ 22ನೇ ತಾರೀಕು ಬೆಳಿಗ್ಗೆ 6 ಗಂಟೆಗೆ ನಾವು ಒತ್ತುವರಿ ತೆರವನ್ನು ಫಿಕ್ಸ್ ಮಾಡ್ತೀವಿ. ಫಿಕ್ಸ್ ಮಾಡಿದಾಗ ಇವರಿಗೆಲ್ಲ ನಾವು ಪ್ರಚಾರ ಮಾಡಬೇಕಾಗ್ತದೆ. ಯಾಕಂದರೆ ಏಕಾಏಕಿ ಸಂಸಾರ ಇರ್ತಕ್ಕಂಥ ಮನೆಗಳ ಮೇಲೆ ನಾವು ಹೋಗಿ ತೆರವು ಕಾರ್ಯಾಚರಣೆ ಮಾಡೋದಕ್ಕಾಗಲ್ಲ. ಹಾಗಾಗಿ ನಾವು ಅವರಿಗೆ ಮುನ್ನೆಚ್ಚರಿಕೆಯಾಗಿ ನಿಮ್ಮಲ್ಲಿರ್ತಕ್ಕಂಥ ಏನೇನೋ ಸಾಮಾನುಗಳಿದೆ ಅದನ್ನೆಲ್ಲ ನೀವು ತೆಗೆದುಕೊಳ್ಳಿ ಅಂತಂದ್ಬಿಟ್ಟು ನಾವು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಕೊಡ್ತೀವಿ. ನಂತರ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಪ್ರಸಾರ ಮಾಡಿಸ್ತೀವಿ. ಈಗ ಮಾಡಿಸಿದಾಗ ಅವ್ರು ಏನು ಮಾಡ್ತಾರೆ, 21ನೇ ತಾರೀಕು ನಮಗೆ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಬಂದು ಪ್ರತಿಯೊಂದು ಮನೆಯದು ಕೂಡ ನಗರಸಭೆಯಲ್ಲಿ ಖಾತೆ ಇರ್ತಕ್ಕಂಥ ಡಾಕ್ಯುಮೆಂಟ್ನ ತಂದು ಕೊಡ್ತಾರೆ. ಆ ಮನೆಗಳವರೇ ತಂದು ಕೊಡ್ತಾರೆ. ಆ ಮನೆಗಳವರೇ ಇದೇ ಸ್ಥಳದಲ್ಲೇ ನಾನು ಇಲ್ಲೇ ಕೂತಿರ್ತೀನಿ ಕೋರ್ಟಾಲಲ್ಲಿ. ಸೊ ಅವರೆಲ್ಲರೂ ಕೂಡ ಬಂದು, ಮೇಡಮ್ ನಮಗೆ ಖಾತೆ ಆಗಿದೆ, ಈ ಡಾಕ್ಯುಮೆಂಟ್ಸ್ನ ನಾವು ತಲುಪಿಸಿರಲಿಲ್ಲ, ಈಗ ಕೊಡ್ತಿದ್ದೀವಿ, ದಯವಿಟ್ಟು ನಮ್ಮ ಮನೆಗಳನ್ನು ನೀವು ತೆರವು ಮಾಡಬೇಡಿ ಅಂತ ಕೊಟ್ಟ ತಕ್ಷಣ ನಾನು ಏನು ಮಾಡ್ತೀನಿ, ಪರಿಶೀಲನೆ ಮಾಡ್ತೀನಿ.
ಹೌದು, ಎಲ್ಲರಿಗೂ ಕೂಡ ನಗರಸಭೆಯಲ್ಲಿ ಖಾತೆ ಆಗಿದೆ. ಸೊ ಖಾತೆ ಆಗಿದ್ದಾಗ ನಾನು ಏಕಾಏಕಿ ಅವ್ರ ಮನೆಗಳನ್ನು ತೆರವು ಮಾಡೋದಕ್ಕೆ ಬರೋದಿಲ್ಲ. ಸೊ ನಾವು ನಂತರ ಮೇಲಾಧಿಕಾರಿಗಳಿಗೆ ಮುಂದಿನ ಕ್ರಮಕ್ಕಾಗಿ ನಾವು ಆ ಎಲ್ಲ ದಾಖಲೆಗಳನ್ನು ಕೂಡ ಕಳಿಸ್ಕೊಟ್ಟಿದ್ದೀವಿ. ಈಗ ತಾಲೂಕಿನ ಜನ ನಮ್ಮಲ್ಲಿ ಮಾಡ್ತಿದ್ರು ಪಬ್ಲಿಸಿಟಿ ಆಯ್ತು, ಇಡೀ ಜಿಲ್ಲೆಗೆ ಗೊತ್ತಾಯ್ತಲ್ಲ. ಹೌದು. ಇವ್ರು ಯಾಕೆ ಮಾಡಲಿಲ್ಲ, ಇವ್ರ ತಪ್ಪ ಅಥವಾ ಅಲ್ಲಿ ಏನಾದ್ರು ಅಡ್ಡಿಪಡಿಸಿರೋ ತಪ್ಪ ಅಥವಾ ಯಾರಾದ್ರೂ ಬೇಕಾಗಿ ನಿಲ್ಸಿದಾರ ಅಥವಾ ಇವ್ರು ಏನಾದ್ರು ಇನ್ವಾಲ್ವ್ ಆಗಿ ನಿಲ್ಸಿದಾರ ಅನ್ನೋದು ಜನರು ಪ್ರಶ್ನೆ ಮಾಡ್ತಾರೆ ತಾಲೂಕು. ಇದಕ್ಕೆ ತಾವೇನೇ ನಿಲ್ಸಿದ್ರು? ಇಲ್ಲ, ಅವರು ದಾಖಲೆಗಳನ್ನು ತಂದು ಕೊಟ್ಟಿದ್ರಿಂದ ಅದು ಪರಿಶೀಲನೆ ಆಗಬೇಕು. ನಂತರದ ಕ್ರಮ ಮೇಲಾಧಿಕಾರಿಗಳಿಗೆ ನಾವು ಕಳಿಸ್ಕೊಟ್ಟಿರ್ತೀವಿ. ಅಲ್ಲಿಂದ ಅವರು ಮೇಲಾಧಿಕಾರಿಗಳು ಎಲ್ಲ ಪರಿಶೀಲನೆ ಮಾಡಿ ಆ ದಾಖಲೆಗಳನ್ನು ಮುಂದೆ ನೀವೇನು ಕ್ರಮ ತಗೋಬೇಕು ಅಂತ ಡೈರೆಕ್ಷನ್ ಬಂದ ಕೂಡಲೇ ಅದರ ಪ್ರಕಾರ ನಾವು ಒತ್ತುವರಿ ತೆರವಿಗೆ ಮತ್ತೆ ನಾವು ಡೇಟ್ ಫಿಕ್ಸ್ ಮಾಡ್ತೀವಿ. ಈಗ ನಿಮ್ಮ ಪ್ರಕಾರ, ದಂಡಾಧಿಕಾರಿ ಪ್ರಕಾರ ಕೊಲ್ಲುಗುಂಟೆ ಒತ್ತುವರಿ ಆಗಿರ್ತಕ್ಕಂಥ ಸ್ಥಳವನ್ನು ಡೆಮಾಲಿಷನ್ ಮಾಡಿದ್ರೆ ಅಥವಾ ನಿಲ್ಲಿಸ್ತೀರಾ? ಮಾಡಬೇಕು. ಮಾಡೇ ಕಾನೂನು ಪ್ರಕಾರ ಒತ್ತುವರಿ ಆಗಿರ್ತಕ್ಕಂಥ ಎಲ್ಲ ಮನೆಗಳನ್ನು ಕೂಡ ನಾವು ತೆರವು ಮಾಡಲೇಬೇಕು. ಅದಕ್ಕೆ ಕಾನೂನಿನ ಅಡಿಯಲ್ಲಿ ನಾವು ಏನು ಪ್ರೊಸೀಜರ್ ಮಾಡಬೇಕೋ ಆ ಪ್ರೊಸೀಜರ್ನ ಮಾಡಿ ನಂತರ ನಾವು ಡೇಟನ್ನು ಫಿಕ್ಸ್ ಮಾಡ್ತೀವಿ. ಎಷ್ಟು ದಿನ ಆಗ್ತದೆ? ಈಗ ಅತಿ ಶೀಘ್ರದಲ್ಲೇ ಮಾಡ್ತೀವಿ. ಯಾಕಂದರೆ ಮೇಲಾಧಿಕಾರಿಗಳಿಗೆ ನಾವು ಕಳಿಸ್ಕೊಟ್ಟಿದ್ದೀವಿ. KLR ಆಕ್ಟ್ ಸೆಕ್ಷನ್ 67 ಅಡಿಯಲ್ಲಿ ವಿಚಾರಣೆಗೋಸ್ಕರ ಈ ದಾಖಲೆಗಳನ್ನು ಇವರು 21ನೇ ತಾರೀಕು ಏನು ನಮ್ಗೆ ಹಾಜರುಪಡಿಸಿದ್ದಾರೆ ಆ ದಾಖಲೆಗಳ ಸಮೇತ ನಾವು AC ಅವರಿಗೆ ವರದಿ ಮಾಡಿದ್ದೀವಿ. ಅವರು ವಿಸ್ತಾರವಾದಂಥ ವಿಚಾರಣೆ ಮಾಡಿದ ಕೂಡಲೇ ನಮ್ಗೆ ಆದೇಶ ಕೊಡ್ತಾರೆ. ಸೊ ಆದೇಶ ಮಾಡಿದ ಕೂಡಲೇ ಅವರ ಆದೇಶದಂತೆ ನಾವು ಕ್ರಮ ವಹಿಸ್ತೀವಿ. ಹೌದು, ನಿಜ. ಇದು CND ಭೂಮಿ ಅಂತ ಅಂದ್ಬಿಟ್ಟು ಅರಣ್ಯ ಇಲಾಖೆಯವರಿಂದ ಕಂದಾಯ ಇಲಾಖೆಯವರಿಗೆ ನಾವು ಭೂಮಿಯನ್ನು ಪಡ್ಕೊಂಡಿದ್ದೀವಿ. ಪಡ್ಕೊಂಡಿದ್ದು ಮಾತ್ರಕ್ಕೆ ನಾವು ಅದರಲ್ಲಿ ಹಕ್ಕುಪತ್ರ ಕೊಡಬೇಕು ಅಥವಾ ಮಂಜೂರಿ ಮಾಡಿಕೊಡ್ಬೇಕು ಅಂತಲ್ಲ. ಮೂಲ ದಾಖಲೆ ಏನಿದೆ 1960ರಲ್ಲಿ ನೋಡಿ, ಕರ್ದಾ ಕಾಪಿ ಕೂಡ ಇದೆ. 1960ರಲ್ಲೇನೆ ಇದು ಮೂಲತಃ ಕೆರೆ. ಇದು ಕೆರೆಯ ಒಂದು ಅಸ್ತಿತ್ವನ ಉಳಿಸ್ಕೊಂಡು ಬಂದಿದೆ. ಇದು ಸೊ ಉಳಿಸ್ಕೊಂಡು ಬಂದಿದೆ. ಆದರೆ 92ರಲ್ಲಿ ನಾವು CND ಅಂತ ತಗೊಳ್ತೀವಿ. ಆದರೆ ಕೆರೆ ಅಸ್ತಿತ್ವನ ನಾವು ಕಾಪಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಇಲ್ಲ, ದಯವಿಟ್ಟು ಮುಗ್ಧ ಜನರನ್ನು ಮತ್ತೆ ನಾವು ಅವರ ಒಂದು ಇದಕ್ಕೆ ನಾವು ವಾಸ್ತವ ಏನಿದೆ ಅವ್ರಿಗೆ ಹೇಳೋದು ಒಳ್ಳೇದು. ಸೊ ಈಗ ಅವ್ರೇನಂತಾರೆ, ನೊಂದಂತ ವ್ಯಕ್ತಿಗಳು ಮನೆಯವರು, ನಾವು ಮನೆ ಕಟ್ಟುವಾಗ ನಮ್ಮನ್ನ ಯಾರು ಮಾತಾಡ್ಸಿಲ್ಲ, ನಮಗೆ ಕರೆಂಟ್ ಕೊಟ್ಟಾಗ ನಮ್ಮನ್ನು ಮಾತಾಡ್ಸಿಲ್ಲ, ನಮಗೆ ನಗರಸಭೆಯಲ್ಲಿ ಹಕ್ಕುಪತ್ರ ಕೊಟ್ಟಾಗ ಮಾತಾಡ್ಸಿಲ್ಲ, ಸ್ಲಮ್ ಬೋರ್ಡ್ ಮನೆಯಿಂದ ಅದರಿಂದ ಒಂದು 10 ಮನೆಗಳಾಗಿದೆ ಯಾವತ್ತೂ ಮಾತಾಡ್ಸಿಲ್ಲ. ಇವತ್ತು ಏಕಾಕಿಯಾಗಿ ನಮ್ಮನ್ನು ಡಮಿನೇಷನ್ ಮಾಡಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಜನ ಇಲ್ಲ. ಅದಕ್ಕೋಸ್ಕರನೇ ನಾವು KLR ಆಕ್ಟ್ 1964 ಆಕ್ಟ್ ಅಡಿಯಲ್ಲಿ ಸೆಕ್ಷನ್ 67 ಪ್ರಕಾರ AC ಅವರು ಅವರನ್ನು ಕರೆದು ಡೀಟೈಲ್ ಆಗಿ ಯಾರ್ದು ಏನಿದೆ, ಇಲ್ಲಿ ನಗರಸಭೆ ಅಧಿಕಾರಿಗಳದ್ದು ಪಾತ್ರ ಇದೆಯಾ ಅಥವಾ ಜನರದ್ದು ಇದಾಗಿದೆಯಾ, ಎಲ್ಲಿ ಏನಾಗಿದೆ ಅನ್ನೋದನ್ನ ಡೀಟೈಲ್ ಎನ್ಕ್ವೈರಿ ಮಾಡಿ ನಮ್ಗೆ ಆದೇಶ ಕೊಡೋದು. ನಾವು ಅಲ್ಲಿ ಒಂದು ಸ್ಥಳೀಯರು ಒಂದು ಇಂಟ್ರೋ ತಗೊಂಡಾಗ ಒಂದು ಮಾತಾಡ್ತೀವಿ, ಸುಮಾರು ವರ್ಷದಿಂದ ಕೆರೆ ಇದೆ ಅಂತ ಹೇಳಿ ಸ್ಥಳೀಯರು ಹೇಳ್ತಾರೆ. ಹೌದು. ನೀವು ಇಲ್ಲಿ ಸುರಕ್ಷಿತವಾಗಿದೆ ಡಮಿನೇಷನ್ ಅಂತ ಒಂದ್ ಕಡೆ ನೀವು ಹೇಳ್ತೀರಾ. ಹೌದು. ಸೊ ಇವಾಗ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ದಾಖಲೆ ಏನಾದ್ರು ಹೇಳಲ್ವಾ ಅಥವಾ ನೀವು ಸುಳ್ಳು ಹೇಳ್ತೀರಾ, ದಾಖಲೆ ಸುಳ್ಳು ಹೇಳ್ತೀರಾ ಅಂತ ಹೇಳಿದಕ್ಕೆ ನಮ್ಮ ಮಾಧ್ಯಮದಲ್ಲಿ ಒಬ್ರು ಮಾತಾಡ್ತಾರೆ ನೋಡಿ, ಅಲ್ಲಿರ್ತಕ್ಕಂಥ ತಾಲೂಕು ಕಚೇರಿಯಲ್ಲಿ ಹಳೇದು ನೀವು ವಿಚಾರಿಸಿ ಯಾವುದೇ ದಾಖಲೆ ಇದ್ರು ಅಲ್ಲಿರೋದಿಲ್ಲ, ಎಲ್ಲ ಅದನ್ನ ಮಾಯ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಹೇಳ್ತೀವಿ. ನೀವು ನೋಡಿದ್ರೆ ಸುದ್ದಿ? ಹೌದು, ನೋಡಿದ್ವಿ. ಇಲ್ಲ, ಅದು ಇರ್ತಕ್ಕಂಥದ್ದು ಒಂದೇ ಮ್ಯೂಟೇಷನ್ ನಲ್ಲಿ ಬರ್ದಿದ್ದಾರೆ. ಅದು ಬಿಟ್ಟು ಯಾವುದೇ ಕಡತ ಸೃಷ್ಟಿಯಾಗಿಲ್ಲ ಅದ್ರ ಮೇಲೆ, ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಬೇರೆ ಯಾವುದೂ ದಾಖಲೆ ಇಲ್ಲ. ಸೊ CND ಲ್ಯಾಂಡ್ ತಗೊಂಡಿದ್ದೀವಿ ಅಂತ ಒಂದು ಮ್ಯೂಟೇಷನ್ ಅಲ್ಲಿ ನಾವು ಬರ್ದಿದ್ದೀವಿ. ಅದರಲ್ಲಿ 10 ಸರ್ವೆ ನಂಬರ್ ಇದೆ. 10 ಸರ್ವೆ ನಂಬರಲ್ಲಿ 4 ಕೆರೆಗಳೇ ಇದೆ. ಇನ್ನು ಉಳಿದಿದ್ದು ಮಾಮೂಲಿ ಪ್ಲೈನ್ ಲ್ಯಾಂಡ್ ಇದೆ. ಸೊ ಪ್ಲೈನ್ ಲ್ಯಾಂಡನ್ನು ಬೇಕಾದರೆ ನಾವು ನಮ್ಮ 53, 57 ಈ ಥರ ಅರ್ಜಿಗಳು ಹಾಕ್ಕೊಂಡಿದ್ದಾಗ ನಾವು ಅದನ್ನು ಸಕ್ರಮ ಮಾಡ್ಕೊಳ್ಳೋ ಕಮಿಟಿಯಲ್ಲಿಟ್ಟು ನಿಯಮಾನುಸಾರ ಸಕ್ರಮ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ಮೂಲ ಕೆರೆ ಅಂತ ಇರ್ದಿಯಲ್ಲ, ಅದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಜನರಿಗೆ ಕೊಡೋದಾಗಿರ್ಬೋದು, ಕೆರೆಗಳನ್ನು ಮುಚ್ಚೋದಾಗಿರ್ಬೋದು, ಅಥವಾ ಅಲ್ಲಿ ಕಟ್ಟಿರ್ತಕ್ಕಂಥ ಮನೆಗಳಿಗೆ ಸಕ್ರಮ ಮಾಡಿಕೊಡ್ತೀವಿ ಅಂತ ಹಕ್ಕುಪತ್ರಗಳು ಕೊಡೋದಾಗಿರ್ಬೋದು. ಬಟ್ ಇದ್ಯಾವುದೂ ಕೂಡ ಕಾನೂನಲ್ಲಿ ಅವಕಾಶ ಇಲ್ಲ. ಯಾಕಂದರೆ 1960ರಲ್ಲೇ ಕರ್ದಾ ಕಾಪಿನಲ್ಲೇ ಇದು ಮೂಲತಃ ಖರಾಬು ಕೆರೆ ಅಂತಲೇ ಇದೆ. ಆ ಎಲ್ಲ ದಾಖಲೆಗಳನ್ನು ಕೂಡ ನಮ್ಮ ಆಫೀಸಲ್ಲೂ ಕೂಡ ಲಭ್ಯ ಇದೆ. ಇದಕ್ಕೆ ಸಂಬಂಧಿಸಿದಂಗೆ ಕಡತ ಕಳೆದೋಗಿದೆ, ಕಡತ ಬೇರೆ ಕಡೆ ಹೋಗಿದೆ, ಕಡತ ಇಲ್ಲ, ಇದ್ಯಾವುದು ಗೊಂದಲಗಳಿಲ್ಲ. ಎಲ್ಲನೂ ಸ್ಪಷ್ಟವಾಗಿದೆ. ಈ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂಗೆ ಕರ್ದಾ ದಾಖಲೆಗಳು ಏನು ಹೇಳುತ್ತೆ, ನೆಕ್ಸ್ಟ್ ನಾವು 93ಯಲ್ಲಿ ಏನು ಇದನ್ನು CND ಭೂಮಿ ಅಂತ ನಾವು ಅರಣ್ಯ ಇಲಾಖೆಯಿಂದ ವರ್ಗಾವಣೆಗೊಂಡಿದೆ, ಎಲ್ಲನೂ ಸ್ಪಷ್ಟವಾದ ದಾಖಲಾತಿಗಳಿದೆ ನಮ್ಮಲ್ಲಿ. ಯಾವುದೂ ಗೊಂದಲ ಇಲ್ಲ. ಜನರು ಕೂಡ ಇದ್ರ ಬಗ್ಗೆ ಗೊಂದಲಕ್ಕೀಡಾಗೋದು ಬೇಡ. ಈಗ ಅಲ್ಲಿ ಸ್ಥಳೀಯರು ಇರ್ತಕ್ಕಂಥ ಈಗ ಎಷ್ಟು ಮನೆಗೆ ನೀವು ನೋಟಿಸ್ ಕೊಟ್ಟಿದ್ದೀರಾ? 31 ಮನೆಗೆ ನಾವು ನೋಟಿಸ್ ಕೊಟ್ಟಿದ್ದೇವೆ. 31 ಮನೆಗೆ ವಿಷಯ ಇವತ್ತಿಂದ ಏನು ಗೊತ್ತಿದೆ?
ಎ ಸಿ ಅವರು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಾಗ ತಾವೆಲ್ಲರೂ ಕೂಡ ಹಾಜರಾಗಿ ತಮ್ಮ ಅಹವಾಲು ಏನಿದೆ, ತಮ್ಮ ಒಂದು ಏನಿದೆ ಅಳಲು ಅದನ್ನು ಉಪವಿಭಾಗಾಧಿಕಾರಿಗಳ ಮುಂದೆ ಹೇಳಬೇಕು. ಇವರೆಲ್ಲರೂ ಕೂಡ ನೋಟಿಸ್ ಕೊಟ್ಟಾಗ ಯಾವುದೇ ಕಾರಣಕ್ಕೂ ತಪ್ಪಿಸಬಾರ್ದು. ಯಾಕಂದರೆ ವಿಚಾರಣೆಗೆ ಇವರು ಸಹಕಾರ ಮಾಡಿದ್ರೆ ಎ ಸಿ ಅವರು ಬೇಗ ಇದನ್ನು ತೀರ್ಮಾನ ತೆಗೆದುಕೊಂಡು ಒಂದು ಅಂತಿಮ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಈ ಕೇಸ್ ನೀವು ಡೆಮಾಲಿಷನ್ ಹೋಗಿ ಅಧಿಕಾರಿಗಳಿಂದ ನೀವು ಕಾನೂನು ರೀತಿಯಲ್ಲಿ ಡೆಮಾಲಿಷನ್, ಈಗ ಸಮಾಜದಲ್ಲಿ ಸರ್ಕಾರಿ ಜಾಗ ಆಗಿರ್ಬೋದು, ಕೆರೆ ಆಗಿರ್ಬೋದು, ಗುಂಟೆ ಆಗಿರ್ಬೋದು, ಸಾರ್ವಜನಿಕರ ಆಸ್ತಿ, ಗುರು ಮಂದಿ, ಗೋಮಾಳ ಇವೆಲ್ಲ ಕೂಡ ಒತ್ತುವರಿ ಮಾಡೋದು ತಪ್ಪೇ. ಹೌದು. ತಪ್ಪು ಮಾಡಿದಂತ ಜನರನ್ನ ನೀವು ನೋಟಿಸ್ ಕೊಟ್ಟು ತೆರವುಗೊಳಿಸೋಕೆ ಹೋದಾಗ ಅಲ್ಲಿ ಏನಾದ್ರು ಅಡಚಣೆ ಆದಾಗ ನಿಲ್ಲಿಸ್ತೀರಾ, ಕಂಟಿನ್ಯೂ ಮಾಡ್ತೀರಾ? ಇಲ್ಲ, ಕಾನೂನು ಪ್ರಕಾರ ಕ್ರಮ ಜರುಗಿಸಲೇಬೇಕು. ಒಟ್ಟಾರೆ ನಿಮ್ಮ ಪ್ರಕಾರ ಕೊಲಂಗುಂಟೆ ಅಲ್ಲಿ ಒತ್ತುವರಿ ಆಗಿರ್ತಕ್ಕಂಥದ್ದನ್ನ ಡೆಮಾಲಿಷ್ ಮಾಡ್ತೀರಾ? ಮಾಡಬೇಕು. ಯಾವುದೇ ಕಾರಣಕ್ಕೂ ಇದೆ ಸರಿಯಲ್ಲ, ಹಿಂದೆ ಸರಿಯೋದು. ಭಾಗ 2 ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.